ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನನ್ನ ವಿಡಿಯೋ. ಸೊ ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸ ಅಂತಂದರೆ ನನ್ನದು ರೂಮ್ದು ಏನಿದೆ ಬೆಡ್ಶೀಟ್ಗಳೆಲ್ಲ ಚೇಂಜ್ ಮಾಡ್ತೀನಿ. 3 ಡೇಸ್ಗೆ ಒನ್ಸ್ ನಾನು ಚೇಂಜ್ ಮಾಡೇ ಮಾಡ್ತೀನಿ. ಸೊ ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಡ್ತೀನಿ. ಸೊ ಒಬ್ಬರು ನ್ಯೂ ಫ್ರೆಂಡ್ ಇದ್ದಾರೆ. ಯಾರ ನ್ಯೂ ಫ್ರೆಂಡ್ ಅಂದರೆ ಇವರೇ ನೋಡಿ. ಸೊ ಒಂದೇ ಒಂದಿನ ನಾವು ಕಡಲೆ ಬೀಜನ ಸುಲಿಬೇಕಾದ್ರೆ ಎರಡೆರಡು ಕಡಲೆ ಬೀಜನ ಆ ಕಡೆ ಹಾಕ್ದೆ. ಸೊ ಅದನ್ನ ಬಂದು ತಿಂತು. ಸೊ ಅವತ್ತಿಂದ ಡೈಲಿ ಬೆಳಗ್ಗೆ ಹೊತ್ತು ನನ್ನ ನೋಡೋಕ್ಕೆ ಅಂತಾನೆ ಬರ್ತಾರೆ. ಸೊ ಅದನ್ನ ನೋಡಿ ನಂಗೂ ತುಂಬಾ ಖುಷಿ ಆಗುತ್ತೆ. ಹಾಗೆ ಸ್ವಲ್ಪ ನೀರಾಗ್ಲಿ ಆ ಥರ ಎಲ್ಲ ಇಡ್ತೀನಿ. ಹಾಗೆ ನಾನು ರಂಗೋಲಿನೂ ಸಹ ಎಲ್ಲ ಅಡ್ಸ್ಬಿಟ್ಟು ಹೋಗಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನಾನು ಬೆಳಗ್ಗೆ ಎದ್ದು ನನ್ಗೆ ರಂಗೋಲಿ ಹಾಕೋದಂದ್ರೆ ತುಂಬಾ ಇಷ್ಟ. ಸ್ವಲ್ಪ ಕಮ್ಮಿನೇ ನನಗೆ ರಂಗೋಲಿ ಡಿಸೈನ್ ಬರೋದು. ಬಟ್ ಏನಂದರೆ ಹಾಕ್ತೀನಿ. ಸೊ ನೋಡಿ ಇದು ಏನಂತಾರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದನ್ನು ಸಹ ತಿಂತೀನಿ. ಬ್ಲಡ್ ಪ್ಯೂರಿಫೈಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದನ್ನು ಸಹ ಮುಗಿಸ್ಕೊಂಡೆ. ಹಾಗೆ ಲಿರಿಷನ್ಗೆ ಡ್ರಾಯಿಂಗ್ ಮಾಡೋಕ್ಕೆ ಹೇಳಿದೆ. ಯಾಕಂದರೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸಿಕ್ಕಾಬಟ್ಟೆ ತರಲೆ ಮಾಡ್ತಾಳೆ. ಹಾಗಾಗ್ಬಿಟ್ಟು ಡ್ರಾಯಿಂಗ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಡ್ರಾಯಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ನೋಡಿ ಯಾವ ಥರ ಐಸ್ ಕ್ರೀಮ್ಗೆ ಎಲ್ಲ ಕಲರ್ ಆಗ್ತಿದ್ದಾಳೆ ಅಂತ. ಸೊ ಇವಾಗ ಟಿಫನ್ ರೆಡಿ ಮಾಡೋಣ ಬನ್ನಿ ಬೇಗ ಬೇಗ. ಸೊ ಬೆಳಗ್ಗೆ ಟಿಫನ್ಗೆ ದೋಸೆ ಮತ್ತು ಉಳಿದಿರೋದೆಲ್ಲ ವೆಜಿಟೇಬಲ್ಸು ಆಗಿ ಏನೇನಿದೆ ಎಲ್ಲ ಹಾಕ್ಬಿಟ್ಟು ಒಂದು ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇದನ್ನು ಬ್ಯಾಚುಲರ್ಸ್ಗಳು ಈಸಿಯಾಗಿ ಮಾಡ್ಕೋಬೋದು. ಏನಿಲ್ಲ, ಒಂದು 2 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಅದ್ರ ಜೊತೆ ಸಾಸಿವೆ, ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಜೀರಿಗೆ, ಇದು ಚಿಟಪಟ ಚಿಟಪಟ ಅಂತ ಸಿಡಿಯೋವರೆಗೂ ನೀವು ವೆಯ್ಟ್ ಮಾಡಬೇಕು. ಅದಾದ ತಕ್ಷಣ ಒಂದು 3 ಇಲ್ಕು ಬೆಳ್ಳುಳ್ಳಿನೂ ಸಹ ಸೇರಿಸ್ತಾ ಇದ್ದೀನಿ. ಸೊ ಅದನ್ನು ಒಂದು ಲೋ ಫ್ಲೇಮಲ್ಲಿ ನೀವು ಮೀಡಿಯಮ್ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಬೇಕಂದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ನನಗೆ ಬಾಯಿಗೆ ಏನಾದರೂ ತಿನ್ಬೇಕಾದ್ರೆ ಸಿಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಆ ಕಡಲೆಬೇಳೆನ ನಾನು ಸೇರಿಸ್ಕೊತಾ ಇದ್ದೀನಿ. ತಟ್ಟ ಅಂತ ನೀವು ಮಾಡ್ಬೋದು ಈ ರೆಸಿಪಿನ. ಸೊ ಹಾಗೆ ಕರಿಬೇವು ಸಹ ಒಣಗೋಗ್ಬಿಟ್ಟಿತ್ತು ಈ ಬಿಸಿಲಲ್ಲಿ ಏನೂ ಇರಲ್ಲ. ಸೊ ಹಂಗಾಗ್ಬಿಟ್ಟು ಅದನ್ನೇ ಹಾಕ್ತೆ ಒಣಗಿರೋದನ್ನೇ. ಹಾಗೆ ಒಂದೇ ಒಂದು ಈರುಳ್ಳಿನ ಸಹ ಹಿಂಗೆ ಉದ್ದುದ್ದಕ್ಕೆ ಹಚ್ಕೊಂಡು ಸೊ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಸೊ ಈ ಈರುಳ್ಳಿ ಏನಿದೆ ಅದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಈರುಳ್ಳಿದು ಏನು ಹಸಿ ಸ್ಮೆಲ್ ಇರುತ್ತೋ ಅದೆಲ್ಲ ಹೊರಟೋಗ್ಬೇಕು. ಆವಾಗ ನಮಗೆ ಪಲ್ಯನೇ ಆಗಲಿ ಏನೇ ಒಂದು ನಾವು ರೆಸಿಪಿ ಮಾಡ್ತೀವಿ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಇದು ಚೆನ್ನಾಗಿ ಫ್ರೈ ಆಗಲಿ, ಹಾಗೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಲಿ. ಸೊ ನೋಡಿ ಇವಾಗ ಚೆನ್ನಾಗಿ ಕುದ ಅಂತ ಕುದೀತಾ ಇದೆ. ಸೊ ಇವಾಗ ಅದ್ರ ಜೊತೆ ಉಳಿದಿರೋದೆಲ್ಲ ಏನು ವೆಜಿಟೇಬಲ್ಸ್ ಇದೆ ಅದನ್ನು ನೀಟಾಗಿ ನಾನು ತೊಳ್ಕೊಂಡು ಅದನ್ನು ಹಚ್ಕೊಂಡು ನಮ್ಗೆ ಎಷ್ಟು ಇದ್ರಲ್ಲಿ ಬೇಕೋ ಆ ಥರ, ಅಂದರೆ ನಾವು ಯಾವ ಥರ ತಿನ್ನೋಕ್ಕೆ ಇಷ್ಟಪಡ್ತೀವೋ. ತುಂಬ ಚಿಕ್ಕ ಹಚ್ಕೊಳ್ಳೋರು ಸಣ್ಣದಾಗಿ ಹಚ್ಕೊತಾರೆ. ನಂಗೆ ಸ್ವಲ್ಪ ದಪ್ಪ ಇದ್ರೇ ಚೆಂದ. ಸೊ ಹಂಗಾಗ್ಬಿಟ್ಟು ಈ ಥರ ಹಚ್ಕೊಂಡಿದ್ದೀನಿ. ಸೊ ಒಂದು ಕ್ಯಾರೆಟ್ ಇತ್ತು, ಆಲೂಗೆಡ್ಡೆ, ಹಾಗೆ ಒಂದು ಬದನೆಕಾಯಿ, ಹಾಗೆ ಟೊಮೊಟೊ ಇತ್ತು. ಸೊ ಟೊಮೊಟೊನ ನಾನು ಈ ಥರ ಅದರೊಳಗಡೆ ಏನಿರುತ್ತೆ ಹುಳಿನ ಹಿಂಡ್ಬಿಟ್ಟು ಹಾಕ್ತೀನಿ. ಯಾಕಂದರೆ ನನಗೆ ಸಿಕ್ಕಾಬಟ್ಟೆ ಹುಳಿ ಅಂದರೆ ನನಗೆ ಜಾಸ್ತಿ ಹುಳಿ ಆಗ್ಬಿಟ್ರೆ ನನಗೆ ಇಷ್ಟ ಆಗಲ್ಲ. ಸೊ ಪಲ್ಯ ಎಲ್ಲ ಫುಲ್ಲು ಹುಳಿ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗ್ಬಿಟ್ಟು ನಾನು ಈ ಥರ ಟೊಮೊಟೊನ ಈ ಥರ ಇದು ಮಾಡಿಬಿಟ್ಟು ಹಾಕ್ತೀನಿ. ಅದರಿಂದ ನಮಗೆ ಹುಳಿ ಕಮ್ಮಿ ಕೊಡುತ್ತೆ. ಸೊ ಹಂಗಾಗ್ಬಿಟ್ಟು ನೋಡಿ ನೀವು ಈ ಥರ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಆವಾಗ ಹುಳಿ ಆಗಲ್ಲ ಪಲ್ಯ. ಸೊ ಆ್ಯಂಡ್ ನೆಕ್ಸ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ನಾನು ಏನು ವೆಜಿಟೇಬಲ್ಸ್ ಮಿಗುತ್ತೆ ಅದನ್ನು ಇದೇ ಥರ ಮಾಡೋದು, ನಾನು ವೇಸ್ಟ್ ಮಾಡಲ್ಲ. ಸೊ ಈ ಥರ ಮಾಡಿದ್ರೆ ಒಂದು ಬೆಸ್ಟು ಟೇಸ್ಟಿ ಒಂದು ರೆಸಿಪಿ ಆಗುತ್ತೆ. ಸೊ ಹಂಗಾಗಿ ಈ ಥರ ಮಾಡಿ ಯಾವುದೇ ಆದಂಥ ಮಸಾಲೆನೂ ಸಹ ರುಬ್ಬಾಕಂಗಿಲ್ಲ, ಏನೂ ಮಾಡೋಂಗಿಲ್ಲ. ಚಿಟಾಪಟ್ ಅಂತ ಒಗ್ಗರಣೆ ಒಂದು ಹಾಕ್ಬೇಕಷ್ಟೆ. ಹಾಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೊ ಉಪ್ಪೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಇದನ್ನ ಹಾಕ್ಕೊಳ್ಳಿ, ಧನಿಯಾ ಪೌಡರ್ ಬರುತ್ತೆ ಅಲ್ವಾ, ಸೊ ಅದನ್ನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಈ ಧನಿಯಾ ಪೌಡರ್ನೆಲ್ಲ ನಮ್ಮ ಅತ್ತೆ ಊರಿಂದ ಮಾಡಿ ಕಳಿಸ್ತಾರೆ, ಹಾಗೆ ಅಮ್ಮನೂ ಕಳಿಸ್ತಾರೆ. ಸೊ ಈ ಖಾರದ ಪುಡಿನೂ ಅಷ್ಟೇ ಮನೇಲೇ ಮಾಡಿರೋ ಅಂಥದ್ದು. ಸೊ ನಿಮಗೆ 2 ರೆಸಿಪಿ ಏನಾದರೂ ಬೇಕಂದ್ರೂ ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಸೂಪರ್ಬಾಗಿ ಮಾಡ್ತಾರೆ ನಮ್ಮ ಅಮ್ಮನೇ ಆಗಲಿ ಅತ್ತೆನೇ ಆಗಲಿ. ಸೊ ಹಾಗೆ ನಾನು ಇವಾಗ ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ಗೆ ನಾನು ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಆವಾಗ ನಿಮಗೆ ವೆರೈಟಿ ಫುಡ್ಗಳನ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೋಡಿ ಇವಾಗ ಇದಕ್ಕೆ 1 ಕಪ್ ನೀರು ಸಹ ಸೇರಿಸ್ಕೊಂಡೆ. 1 ಅಥವಾ 2 ಕಪ್ನ ಸೇರಿಸ್ಕೋಬೇಕು. ಯಾಕಂದರೆ ನಾವು ಈ ವೆಜಿಟೇಬಲ್ಸ್ನ ನಾವು ಕುಕ್ಕರ್ಗೆ ಹಾಕಿರಲ್ಲ ಅಲ್ವಾ, ಅಂದರೆ ವಿಷಲ್ ಹಾಕ್ಸ್ಕೊಂಡಿರಲ್ಲ ಅಲ್ವಾ. ಸೊ ಹಂಗಾಗ್ಬಿಟ್ಟು ನಾವು 1-2 ಲೋಟ ನೀರು ಹಾಕಿದ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬೇಯುತ್ತೆ. ನೋಡಿ ಈ ಥರ ಎಲ್ಲ ಫುಲ್ ನೀಟಾಗಿ ಬೆಂದಾದ್ಮೇಲೆ ಸೊ ಯಾವ ಥರ ಕಾಣಿಸ್ತಿದೆ ಅಂತ
ಉಳ್ದಿರೋದ್ರಲ್ಲಿ ಯಾವ ಥರ ಮಾಡ್ಬೋದು ತರಕಾರಿ ಉಳ್ದಿರೋದ್ರಲ್ಲಿ ಅನ್ನೋದೊಂದು ಐಡಿಯಾ ಕೊಟ್ಟಿದ್ದೀನಿ. ಹಾಗೆ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕೋದನ್ನ ಮರ್ತ್ಕೊಂಡ್ಬಿಟ್ಟಿದ್ದೆ. ಸೊ ಅರಿಶಿನನೂ ಸಹ ಹಾಕಿದೆ. ಸೊ ಇದು ಒಂದು 15 to 20 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ, ಅಂದರೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೇಯಲಿ. ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ನಿಮಗೆ ಬೇಕು ಅಂದರೆ ನೀವು ಕಾಯಿ ತುರಿನ ಸೇರಿಸ್ಕೋಬೋದು. ನನಗೆ ಇಷ್ಟ, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಬೇಡ, ನಮಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಸಹ ಮಾಡ್ಕೊಳ್ಬೋದು, ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ. ಸೊ ನಂಗೆ ತುಂಬ ಇಷ್ಟ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಹೆಂಚು ಕೂಡ ಇಟ್ಟಿದ್ದೆ, ಅಂದರೆ ತವಾ ಕೂಡ ಇಟ್ಟಿದ್ದೆ. ನೋಡಿ ದೋಸೆ ಏನು ಕ್ರಿಸ್ಪಿಯಾಗಿ ಬರ್ತಿದೆ ಅಂತ. ನನಗೆ ಈ ಥರ ದೋಸೆ ಅಂದರೆ ತುಂಬ ಇಷ್ಟ. ಸೇಮ್ ಮಸಾಲೆ ದೋಸೆ ಥರ ಬರ್ತಾಯಿತ್ತು. ಸೊ ಟಿಫನ್ನು ಸಹ ಮುಗಿಸ್ಕೊಂಡೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಲೈಕ್ ಪ್ರಿಪೇರ್ ಮಾಡಿದೆ, ಇನ್ನೂ ತಿಂದಿಲ್ಲ. ಸೊ ಇವಾಗ ಕಸ ಹೊಡೆದು ಹಾಗೆ ನೆಲ ಏನಿತ್ತು ಎಲ್ಲ ಒರೆಸ್ಕೊಂಡೆ. ಯಾಕಂದರೆ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಎಲ್ಲ ಕೆಲಸಗಳನ್ನೂ ಸಹ ನಾನೇ ಮಾಡ್ಕೊಳ್ಬೇಕು. ಅಂದರೆ ಲೈಕ್ ವಾರ ಇರುತ್ತೆ ಅಲ್ವಾ, ದೇವ್ರ ವಾರ. ಸೊ ಹಂಗಾಗ್ಬಿಟ್ಟು ಪಟಾಪಟ ಅಂತ ಎಲ್ಲ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಹಾಗೆ ಸ್ನಾನನೂ ಸಹ ಮಾಡ್ಕೊಂಡು ಬಂದೆ. ಲೈಕ್ ಇವಾಗ ಏನು ಮಾಡೋದು ನೋಡೋಣ ಮುಂದಕ್ಕೆ. ನಾನು ಈ ಡೈಲಿ ವ್ಲಾಗ್ಸ್ ಏನು ಮಾಡ್ತೀನೋ, ಸೊ ಈ ಡೈಲಿ ವ್ಲಾಗ್ಸ್ನ ತುಂಬಾ ಇಷ್ಟಪಟ್ಟು ಹಾಗೆ ಕಷ್ಟಪಟ್ಟು ಸಹ ಮಾಡ್ತೀನಿ. ಯಾಕಂದರೆ ನನಗೆ ವೀಡಿಯೋ ಹಿಡಿಲಿಕ್ಕೆ ಆಗಲಿ ಅಥವಾ ನಾನು ಮುಂಚೆನೇ ಸ್ಕ್ರಿಪ್ಟ್ನ ರೆಡಿ ಮಾಡ್ತೀನಿ. ಸೊ ಅದು ಯಾವುದು ಸಹ ನಾನು ಮಾಡಲ್ಲ. ನನ್ನ ಡೈಲಿ ಲೈಫಲ್ಲಿ ಹಾಗೆ ನಾನು ಡೈಲಿ ಯಾವ ಥರ ಇರ್ತೀನೋ ರಿಯಲಾಗಿ ನಾನು ಅದೇ ಥರ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಬೇರೆಯವ್ರು ಹೇಗೋ ಗೊತ್ತಿಲ್ಲ ನನಗೆ, ಬಟ್ ನಾನಂತೂ ನನ್ನ ಡೈಲಿ ಲೈಫಲ್ಲಿ ನಾನು ಹೇಗಿರ್ತೀನಿ, ನಾನು ಮನೆ ಹತ್ರ ಇದ್ದರೆ ಹೇಗಿರ್ತೀನಿ, ಹೊರಗಡೆ ಹೋದರೆ ಹೇಗಿರ್ತೀನಿ, ಹಾಗೆ ನಾನು ಮನೇಲಿದ್ದರೆ ಏನೇನು ಮಾಡ್ತೀನಿ ಅನ್ನೋದನ್ನೇ ನಾನು ನಿಮಗೆ ತೋರಿಸ್ತೀನಿ. ಮುಂಚೆನೇ ನಾನು ಯಾವ ಸ್ಕ್ರಿಪ್ಟು ಏನು ಸಹ ರೆಡಿ ಮಾಡ್ಕೊಳ್ಳಲ್ಲ. ಸೊ ಡೈಲಿ ಲೈಫ್ ಯಾವ ಥರ ಇದೆಯೋ ಸೊ ಅದನ್ನು ನಾವು ತೋರಿಸೋದನ್ನೇ ನಾವು ವ್ಲಾಗಿಂಗ್ ಅಂತ ಹೇಳೋದು. ಸೊ ಬಿಲ್ಡಪ್ಗೆ ಅದು ಇದು ಅದೇನು ಬೇಡ. ಇವಾಗ ನಮ್ಮ ಲೈಫ್ ಯಾವ ಥರ ನೀಡಾಗ್ತಿದೆ ಅದೇ ಥರ ನಮ್ಮನ್ನು ಜನ ಇಷ್ಟಪಟ್ಟು ನೋಡಲಿ. ಸೊ ಇವಾಗ ನನ್ನ ಮಗಳಿಗೂ ಸಹ ನಾನು ಸ್ನಾನ ಮಾಡಿಸ್ಕೊಂಡು ಬಂದೆ. ಇಲ್ಲ ಸ್ಮೈಲ್ ಮಾಡು, ಇಲ್ಲಿ ನನ್ನ ನೋಡು, ಕೋಳಿ ಜಿಟ್ಟು ಇಲ್ಲ ನೋಡು, ನನ್ನ ನೋಡು. ಹಂಗೆ ಯಾರಿದು? ಇಲ್ಲ ನೋಡಿ ಇಲ್ಲಿ. ನೈಸ್, ಸೂಪರ್ ಕಾಣಿಸ್ತಿದೆ, ಕ್ಯೂಟ್ ಗೊಂಬೆ ಥರ ಕಾಣಿಸ್ತಿದೆ. ಗೊಂಬೆ ರಜಾ ಇರೋದಕ್ಕೆಲ್ಲ ತಗೊಂಡು ರುಬ್ಕೊಂತಾಳೆ ಲಿಪ್ಸ್ಟಿಕ್ ಎಲ್ಲ. ನಿನ್ಕೋಲಿ ನೋಡು, ಕೋಳಿ ಜಿಟ್ಟು. ನಿಶ್ ಇಲ್ಲೋಡು, ಇಲ್ಲೋಡು. ಸೊ ಗಾಯ್ಸ್, ಎಲ್ಲರೂ ಕೇಳ್ತಾ ಇದ್ದಂಗೆ ನಾನು ಇದಕ್ಕೆ ಆನ್ಸರ್ ಮಾಡಲೇಬೇಕು ಅಂತ ಕೂತ್ಕೊಂಡಿದ್ದೀನಿ ಇವಾಗ. ಹಾಗೆ ಡೈಲಿ ವ್ಲಾಗ್ ಜೊತೆ ಇದನ್ನು ಇನ್ಕ್ಲೂಡ್ ಮಾಡಿರ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಸಪ್ರೇಟ್ ಬೇಕಂದ್ರೂ ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಸಪ್ರೇಟ್ ವ್ಲಾಗ್ನ ಮಾಡಿಬಿಟ್ಟು ಹಾಕ್ತೀನಿ. ಸೊ ಏನಂತಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ ಬರ್ತಿದ್ದು, ಹಾಗೆ ನಾನು ವ್ಲಾಗ್ ಅಪ್ಲೋಡ್ ಮಾಡಿದಾಗ ಕ್ವಶನ್ ಬರ್ತಿದ್ದು ಏನು ಅಂದರೆ ಹೌ ಟು ಗೆಟ್ ಯೂಟ್ಯೂಬ್ ಚಾನಲ್. ನೀವು ಯಾವ ಥರ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ರಿ, ಹಾಗೆ ಹೇಗೆ ಸಬ್ಸ್ಕ್ರೈಬರ್ಗಳನ್ನ ಗೈನ್ ಮಾಡ್ಕೊಂಡ್ರಿ ಅಂತ ನಂಗೆ ಸ್ವಲ್ಪ ಜನ ಕೇಳ್ತಾಯಿದ್ರು. ಸೊ ಫ್ಯೂ ಮೆಂಬರ್ಸ್ಗೆ ನಾನು ಒಂದು ಸ್ಮಾಲ್ ಲೈನ್ಸಲ್ಲಿ ನಾನು ಲೈಕ್ ಸ್ವಲ್ಪ ಮಾತಲ್ಲಿ ನಾನು ಮುಗಿಸ್ತೀನಿ. ಸೊ ನಿಮ್ಮ ತಲೆಯಲ್ಲಿ ಸ್ಟಾರ್ಟಿಂಗು ಏನು ಒಂದು ಫಿಯರ್ ಇರುತ್ತೆ ಅಂತಂದರೆ, ನಾವು ಇಷ್ಟೊಂದು ಜನ ವ್ಲಾಗ್ಸ್ಗಳೆಲ್ಲ ಮಾಡ್ತಿದ್ದಾರೆ, ಆಲ್ರೆಡಿ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿ ಅದರಿಂದ ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ. ಸೊ ನಾವು ಇವಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರೆ ನಾವು ಕ್ಲಿಕ್ ಆಗ್ತೀವಿ ಅನ್ನೋದು ಒಂದು ನಿಮ್ಮ ತಲೆಯಲ್ಲಿರುತ್ತೆ. ಆ ನೆಗೆಟಿವ್ ಥಾಟ್ನ ನೀವು ಇವತ್ತೇ ತೆಗೆದುಬಿಡಿ. ಯಾಕಂತಂದರೆ ಇವತ್ತೇ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ. ಸೊ ವ್ಯೂಸ್ ಆಗುತ್ತಾ ಬಿಡುತ್ತೋ ಅದು ನೆಕ್ಸ್ಟು. ನೀವು ಫೇಸ್ ಇಟ್ಕೊಂಡು ಸಹ ವೀಡಿಯೋಸ್ನ ಮಾಡ್ಬೋದು, ಹಾಗೆ ಲೈಕ್ ಫೇಸ್ಲೆಸ್ ಕೂಡ ಮಾಡ್ಬೋದು. ಹಾಗೆ ನಿಮಗೆ UGC ಬಗ್ಗೆ ಏನಾದರೂ ಐಡಿಯಾ ಇದ್ದರೆ ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ನೀವು ಯೂಟ್ಯೂಬ್ ವ್ಲಾಗ್ಸ್ನ ಸಹ ಮಾಡ್ಬೋದು. ಆ್ಯಂಡ್ ನಿಮ್ಮ ಡೈಲಿ ವ್ಲಾಗ್ಸ್ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಸಹ ಮಾಡ್ಬೋದು. ಹಾಗೆ ಫ್ಯಾಷನ್ ಬಗ್ಗೆ, ಟ್ರಾವೆಲಿಂಗ್, ಕುಕ್ಕಿಂಗ್, ಸೊ ನೀವು ಯಾವುದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಸೊ ನೀವು ಅದ್ರ ಬಗ್ಗೆ ವೀಡಿಯೋಸ್ನ ಮಾಡಿ ಹಾಕ್ಬೋದು. ಸೊ ಸ್ಟಾರ್ಟಿಂಗ್ ಸಹ ನಿಮ್ಗೆ ಎಲ್ಲೂ ಲಕ್ಷ ವ್ಯೂಸ್ ಆಗಲಿ, ಕೋಟಿ ವ್ಯೂಸ್ ಆಗಲಿ ಯಾರ್ದು ಆಗಲ್ಲ. ಸೊ ನೀವು ಪ್ರಯತ್ನ ಪಡಬೇಕು. ಹಾಗೆ ಯೂಟ್ಯೂಬ್ ನಿಮಗೆ ಒಂದು ಕನ್ಸಿಸ್ಟೆನ್ಸಿನ ನೋಡ್ತಾ ಇರುತ್ತೆ. ನೀವು ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀರಾ, ಅಥವಾ ಡೈಲಿ ಅಪ್ಲೋಡ್ ಮಾಡ್ತೀರಾ, ವೀಕ್ಲಿ ಟ್ವೈಸ್ ಅಪ್ಲೋಡ್ ಮಾಡ್ತೀರಾ, ಸೊ ಈ ಥರ ಎಲ್ಲ ಯೂಟ್ಯೂಬ್ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇರುತ್ತೆ. ಸೊ ಯಾವತ್ತೋ ಒಂದು ದಿವಸ ನಿಮ್ಮ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಯಾಕಂದರೆ ನೀವು ಫಸ್ಟ್ ಜನಕ್ಕೆ ಕನೆಕ್ಟ್ ಆಗಬೇಕು, ಆ್ಯಂಡ್ ಜನಕ್ಕೆ ಏನು ಬೇಕು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಬೇಕು. ಸೊ ಆ ಥರ ಇದ್ದರೆ ನಿಮ್ಮ ವೀಡಿಯೋಸ್ ಪಕ್ಕಾ ಕ್ಲಿಕ್ ಆಗುತ್ತೆ, ಅದರಲ್ಲಿ ಡೌಟೇ ಬೇಡ. ಸೊ ಎಲ್ಲದಕ್ಕೂ ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಮಾಡಿದ್ರೆ ಯಾವುದೂ ಸಹ ಸಿಗಲ್ಲ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ತಲೆಯಲ್ಲಿ ಏನಾದರೂ ನೆಗೆಟಿವ್ ತರಿಸಿದ್ರೆ ಅದನ್ನು ತೆಗೆದು ನೀವು ಇವತ್ತೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಸೊ ಯೂಟ್ಯೂಬಿಂದ ತುಂಬ ಒಳ್ಳೆ ಅರ್ನಿಂಗ್ಸ್ನ ಸಹ ಮಾಡ್ಬೋದು.
ಸೊ ನಾನು ಅದೇ ಒಂದು ಸಪ್ರೇಟ್ ನಾನು ವ್ಲಾಗ್ನ ಮಾಡ್ಬಿಟ್ಟು ಹಾಕ್ತೀನಿ. ನಿಮಗೆ ಬೇಕು ಅಂತ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ನಾನು ಸುಮ್ಮನೆ ವ್ಲಾಗ್ಸ್ ಎಲ್ಲ ಮಾಡಲ್ಲ. ಸೊ ನಿಮಗೆ ರಿಕ್ವೈರ್ಮೆಂಟ್ ಇದೆ, ನಾವು ಸಹ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಯಶು ಮಾಡು ಅಂದರೆ ಪಕ್ಕಾ ಮಾಡ್ಬಿಟ್ಟು ಸಪ್ರೇಟ್ ಹಾಕ್ತೀನಿ. ಸೊ ಇನ್ನೊಂದೇನಂತಂದರೆ ಏನಕ್ಕೆ ಈ ಡೈಲಿ ವ್ಲಾಗಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿದೆ ಅಂದರೆ, ಸೊ ನಂಗೆ ತುಂಬ ಮೆಸೇಜಸ್ ಬರ್ತಿತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ. ಅಟ್ಲೀಸ್ಟ್ ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರೆ ಕ್ಲಿಕ್ ಆಗ್ತೀವಾ ಇವಾಗ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಿ ಅಂತ. ಸೊ ಹಂಗಾಗಿ ನಾನು ಈ ಪಾರ್ಟ್ನ ಇಟ್ಕೊಂಡು ಮಾತಾಡಿದೆ, ಲೈಕ್ ಯೂಟ್ಯೂಬ್ ಅನ್ನೋ ಒಂದು ಪಾರ್ಟ್ನ ಇಟ್ಕೊಂಡು ಮಾತಾಡಿದೆ. 2026 ಇಸ್ ದಿ ಬೆಸ್ಟ್ ಟೈಮ್ ಇನ್ ಯೂಟ್ಯೂಬ್. ಅಂದರೆ ನೀವು ಸ್ಟಾರ್ಟ್ ಮಾಡೋಕ್ಕೆ ಇದು ಒಂದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಸ್ಟಾರ್ಟ್ ಮಾಡಿ. ಸೊ ಓಕೆ, ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಗೈಸ್ ಏನ್ ಗೊತ್ತಾ, ಅಷ್ಟರಲ್ಲಿ ಒಂದು ಪ್ರಮೋಷನ್ ಇತ್ತು. ಸೊ ಅದನ್ನ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದು ಸೊ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡೋ ಅಷ್ಟ್ರಲ್ಲಿ ಸಂಜೆ ಆಗೇ ಹೋಗಿತ್ತು. ಸೊ ಹಾಗಾಗ್ಬಿಟ್ಟು ಟೀ ಕುಡಿತಾ ಇದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡೆ. ಸೊ ಅದ್ಯಾವುದು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇವಾಗ ಟೀ ಕುಡಿತಾ ಇದ್ನಲ್ಲ, ಸೊ ಹಾಗೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಟೀ ಅಂದ್ರೆ ತುಂಬಾ ಇಷ್ಟ. ಹಾಗೆ ಟೀ ಲವರ್ಸ್ ಯಾರ್ಯಾರು ಇದ್ದೀರಾ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನನಗೆ ಟೀ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗ್ಬಿಟ್ಟು ಟೀ ಕುಡಿತಾ ಇದ್ದೀನಿ. ಗೈಸ್ ಹಾಗೆ ನಿಮ್ಗೆ ಯಾವ ತರ ವ್ಲಾಗ್ಸ್ ಬೇಕು ಅನ್ನೋದು ಹೇಳಿ, ನಾನು ಖಂಡಿತ ಮಾಡ್ತೀನಿ. ಹಾಗೆ ಚಾಲೆಂಜಸ್ ವಿಡಿಯೋಸ್ ಬೇಕಾ, ಅಥವಾ ಸಂತು ಜೊತೆ ಮಾಡ್ಬೇಕಾ, ಹಾಗೆ ಅಜ್ಜಿ ಜೊತೆ ಪ್ರ್ಯಾಂಕ್ ಮಾಡ್ಬೇಕಾ, ಈ ತರ ನನಗೆ ಕಮೆಂಟ್ ಮಾಡಿ. ನೀವು ಯಾವ್ದು ಮಾಡ್ತೀರಾ ಕಮೆಂಟ್, ನಾನು ಆ ವ್ಲಾಗ್ನ ಪಕ್ಕಾ ಮಾಡ್ತೀನಿ. ಸೊ ನಿಮ್ ಕಮೆಂಟ್ಸ್ ಮಾಡಿ ಗೈಸ್. ವಿಡಿಯೋ ನೋಡ್ತೀರಾ, ಒಂದು ಕಮೆಂಟ್ ಮಾಡಲ್ಲ, ಪ್ಲೀಸ್ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ಅಲ್ವಾ ಗೊತ್ತಾಗೋದು ಸೊ ನಾವು ಯಾವ ತರ ವ್ಲಾಗ್ಸ್ ನ ಮಾಡ್ಬೇಕು ಅಂತ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ. ಲವ್ ಯು, ಲವ್ ಯು. ನೀವು ಆ ಕಡೆ ಹೋಗ್ರಿ ಮೇಕಪ್ ಮಾಡಕ್ಕೆ ಲಿರಿಷಾ, ಕಾಣಿಸಲ್ಲ ನೀವು. ಯಂತ್ರ ಒಳಗಡೆ ಹಾಕೊಳ್ಳಿ. ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಒಂದು ನಿಮಿಷ ಹೆಂಗ ಆಡ್ತೀಯ ಅಂದ್ರೆ ಚೋಟ ಭೀಮ್ ಯಾರದು ಹಂಗೆ ಇಟ್ಟಿದ್ದು ನಿಂಗೆ? ಯಾವ ಸ್ಟೈಲು? ಕಂಬೆ. ನಾವು ಈಗ ಇನ್ಸ್ಟಾಗ್ರಾಮಿಗೆ ನೋಡಿ ಮಾಡ್ತೀವಿ. ಅದು ಮಕ್ಕಳು ಎಷ್ಟೆಲ್ಲ ಬೇರೆ ಮಾಡ್ತೀವಿ. ಮಕ್ಕಳು ಎಷ್ಟೆಲ್ಲ ಬೇರೆ ತರ ಇನ್ಸ್ಟಾಗ್ರಾಮಲ್ಲಿ ನೋಡಿ ಮಾಡ್ತೀರಾ? ಓಕೆ ಮೇಡಮ್, ಎಷ್ಟು ಚಾರ್ಜ್ ಮಾಡ್ತೀರಾ? ಎಷ್ಟು ಅಮೌಂಟು? ಒಂದು 5,000. ಅದಕ್ಕೆ 20 ಕಮ್ಮಿ ಆಗುತ್ತಲ್ವಾ, ಅದಕ್ಕೆ ಜಾಸ್ತಿ ಕೊಡ್ತಾ ಇದೀವಿ. ಇಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ, ಅಲ್ಲೂ ಓವರ್ ಆಗ್ಬಿಡ. ಕರೆಕ್ಟಾಗಿ ಹೇಳು ಎಷ್ಟು ಅಂತ. ಎಷ್ಟು 1,000. ಓಕೆ ಮಾಡಿ. 1,000 ಆದರೆ ಮಾಡಿಸ್ಕೊಳಜಿ. ನೀವೆಲ್ಲಿ ಮೇಕಪ್ ಇದು ಅದು ಇದೆ, ಲೆಫ್ಟ್ ಹೋದ್ರೆ ಇಲ್ಲಿ ಸಿಗುತ್ತೆ. ಓಕೆ ಮೇಡಮ್, ನೀವೇನು ಹೇರ್ ಸ್ಟೈಲ್ ಮಾಡ್ತೀರಾ ಅಥವಾ ಮಾತಾಡ್ತಿರೋ? ಅಲ್ಲ, ಒಂದು ಡೌನ್ ಬರ್ತಾ ಅಲ್ಲೇ ಸಿಗುತ್ತೆ. ಹೌದಾ? ಓಕೆ ಓಕೆ. ಇನ್ನೇ ಮೇಡಮ್ ಸಮಾಚಾರ? ಏನು ಇಲ್ಲ. ಹಂಗ ನಮ್ಮ ವ್ಲಾಗ್ ಯಾರ್ಯಾರು ನೋಡ್ತಾರೋ ಅವ್ರಿಗೂ ಮಾಡ್ಕೊಡ್ತೀರಾ ಹೇರ್ ಸ್ಟೈಲು? ಫ್ರೀಯಾಗಿ ಮಾಡ್ಕೊಡ್ತೀರಾ? ಅಲ್ಲ ಗೊತ್ತು, ಎಷ್ಟು ಬೇಕು ಅಷ್ಟೇ ಮಾಡ್ರೆ ಅವ್ರನ್ನ ಅರ್ಧ ಹಣ್ಣೆ ಬಿಚ್ಕೊಂಡು ಹೋಗ್ತಿರೋ ತಲೆನ. ಎಷ್ಟು ಬೇಕು ಅಷ್ಟೇ ಮಾಡ್ಬಿಟ್ರೆ ಒಂದು ಹೇರ್ ಸ್ಟೈಲ್ ಮಾಡ್ಕೊಡಿ ನಮ್ಮ ಆಡಿಯನ್ಸ್ಗೂ. ಮಾಡ್ಕೊಡ್ತೀರಾ? ಇಲ್ಲಿ ನೋಡ್ಕೊಂಡು ಹೇಳಿ, ಮಾಡ್ಕೊಡ್ತೀವಿ. ಸರಿ ಬನ್ನಿ ಅಂತ ಹೇಳಿ. ಬನ್ನಿ. ಎಲ್ಲಿಗೆ? ಬನ್ನಿ ಇಲ್ಲಿ. ನೀವು ಒಂದು ಸ್ವಲ್ಪ ನಿಮ್ದು ಯಾವುದು ಐಲೈನರ್ ಎಲ್ಲ ಹಾಕೊಂಡಿದ್ರ? ಇಲ್ಲಿ ನೋಡಿ. ಇದನ್ನ ಇಟ್ಟಾರೆ ಯಾರ್ರಿ ಗಂಧ? ಅಯ್ಯೋ ಅದು ಕಣ್ಣಂಗೆ ಬಿಡ್ತಾಳೆ ಅಜ್ಜಿ ನಿಂಗೆ. ಸ್ಟ್ರೈಟ್ನಿಂಗ್ ಏನ್ರಿ ಇದು? ಹಾಂ ಮೇಡಮ್, ಇದು ಯಾವುದು ಸ್ಟ್ರೈಟ್ನಿಂಗಾ? ಕರ್ಲ್ ಮಾಡ್ತಿದ್ರ ಅಲ್ಲೇ? ವಾವ್, ಈ ಥರ ಹೇರ್ ಸ್ಟೈಲ್ ಯಾರನ್ನ ಕಂಡಿಡ್ತಿದ್ದೀರಾ ನೋಡಿ? ಕಂಡಿಡ್ದಿಲ್ಲ ಅಂತ ಹೇರ್ ಸ್ಟೈಲ್ ಮಾಡ್ತಾಳೆ. ಏ ಅಜ್ಜಿ ಕೂದಲು ಬರುತ್ತೆ ಕಣೆ. ಇವಾಗ ಹಂಗೆ ಡಿಸೈನ್ ಮಾಡಿ ಸಾಕು. ವಾ, ನಮ್ಮ ಮೇಕಪ್ ಹೆಂಗಿದೆ ಗೈಸ್? ಕಮೆಂಟ್ ಮಾಡಿ ಗೈಸ್. ಲಿರಿಷಾ ಮೇಕಪ್ ಮಾಡಿರೋದು ಕಮೆಂಟ್ ಮಾಡಿ ಗೈಸ್. ನಮ್ಮ ಲಿರಿಷಾ ಮೇಕಪ್ ಮಾಡಿರೋದು
ಲಿರಿಷಾ ಮೇಕಪ್ ಮಾಡೋದಾ ಕಮೆಂಟ್ ಮಾಡ್ಬೇಕಂತೆ ಗಾಯ್ಸ್. ಸೊ ಎಲ್ಲರೂ ಕಮೆಂಟ್ ಮಾಡಿ. ಅಜ್ಜಿನ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸೊ ಈ ತರ ಚಿಕ್ಕ ಪುಟ್ಟ ತರಲೆ ಮಾಡ್ತಾ ಇರ್ತಾಳೆ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. Bye bye. Next.